ಕಾಲದ ಮಹಿಮೆಯೇ ಹೀಗೆ. ಓಹೋ, ಅಲ್ಲಿ ನಿಂತಿರುವ ತರುಣಿ ಯಾರಿರಬಹುದು? ಒಮ್ಮೆ ಮಾತನಾಡಿಸಲಿ, ಏನಾದರೂ ತಪ್ಪು ಮಾಡಿದ್ದಾರೆ? ಓಹೋ, ಪ್ರೇಮ. ಅಬ್ಬಾ, ಈಗ ಇವತ್ತು ಸಂತೋಷವಾಯಿತು ನನಗೆ. ಯಾಕೆ ಮನು ಹಾಗಂತಿನ? ಇವತ್ತಾದ್ರೂ ನಿಮ್ಮ ಅಣ್ಣ ಶ್ರೀಕೃಷ್ಣ ಪರಮಾತ್ಮ ಈ ತಂಗಿಯಾದ ಸುಭದ್ರೆಯನ್ನು ರಥದಲ್ಲಿ ಕರೆದುಕೊಂಡು ಬರದೆ ಫ್ರೀ ಬರ್ಡ್ ತರ ಒಂಟಿಯಾಗಿ ಬರೋದಕ್ಕೆ ಬಿಟ್ಟಿದ್ದಾನಲ್ಲ, ಅದಕ್ಕಾಗಿ. ಓಹೋ, ಅದ ವಿಷಯ. ಅಣ್ಣ ಊರಲ್ಲಿಲ್ಲ. ಊರಲ್ಲಿರೋ ಕುದುರೆ ಮುಖದಲ್ಲಿ ನಮ್ಮ ಎಸ್ಟೇಟ್ ಇದೆ, ಅದನ್ನ ನೋಡೋದಕ್ಕಂತ ಹೋಗಿದ್ದಾರೆ. ಅದಕ್ಕಾಗಿ ನಾನು ಒಬ್ಬರೇ ಬರ್ಬೇಕು. ಅದೆಲ್ಲ ಆಗಿರ್ಲಿ, ನಮ್ಮಣ್ಣ ನನ್ನ ಜೊತೆ ಬಂದ್ರೆ ನಿನಗೇನ್ ತೊಂದ್ರೆ? ತೊಂದ್ರೆ ಏನಿಲ್ಲ, ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ. ಅಲ್ಲ ಪ್ರೇಮ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಬುದ್ಧಿ ಬೇಡವಾ? ನನ್ನ ತಂಗಿಗೆ ಈಗ ಎಂಗೇಜು ಆಯಾಗಿ ಫ್ರೀ ಆಗಿ ಇರ್ಲಿ ಅನ್ನೋ ಆಸೆ ಇಲ್ವಾ? ಅದು ಹೋಗ್ಲಿ, ಈ ಹೆಣ್ಣು ಅಕ್ಕಿಗೆ ಇಲ್ಲೊಂದು ಗಂಡು ಅಕ್ಕಿ ಗುಡುಗು ಕೊಡೋದಕ್ಕಾಗಿ ಕಾಯ್ತಾ ಹುಟ್ಟಿದೆ ಅನ್ನೋ ಪರಿಜ್ಞಾನ ಬೇಡವಾ? ಯಾವಾಗಲೂ ನಿನ್ನನ್ನು ಜೊತೆಯಲ್ಲೇ ಇಟ್ಕೊಂಡು ಬಂಗಾರದ ಪಂಜರದಲ್ಲಿ ಪಾರಿವಾಳ ಸಾಕ್ದಂಗೆ ಸಾಕ್ತಾನಲ್ಲ, ಅವನಿಗೆ ಒಂಚೂರು ಸೆನ್ಸೆ ಇಲ್ವಾ? ಅಲ್ಲ ಪ್ರೇಮ, ನೀನೇನು ಮಲ್ಲಿಗೆ ಹೂವಾ? ಅಯ್ಯೋ ಬಿಟ್ರೆ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ರ? ನಾನು ಏನೇ ಕೈ ಮಲ್ಲಿಗೆ ಆದ್ರು ನೀವು ಮತ್ತೆ ನಮ್ಮ ಅಣ್ಣನಿಗೆ ಮಾತ್ರ ಅನ್ನೋದನ್ನ ಮರಿಬೇಡಿ. ಅದು ನಿನ್ನ ಅಗ್ರಂಜನೆಗೆ ಇವತ್ತು. ನನ್ನ ತಂಗಿ ಅರಳಿದ ಹೂವು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರಬೇಕು. ಅದನ್ನು ಯಾರು ಮುಟ್ಟಬಾರದು, ಯಾರು ಅವಳ ಸುಗಂಧವನ್ನು ಸವಿಯಬಾರದು ಅಂತ ಸ್ವಲ್ಪ ಕೋಟೆ ಕಟ್ಟಿ ಕಾಯ್ತಿದ್ದೇನಲ್ಲ. ಬೈ ಚಾನ್ಸ್ ನಿನ್ನನ್ನು ಯಾರಾದ್ರೂ ಒತ್ತುಕೊಂಡು ಹೋದ್ರೆ? ಏನು, ಅಪ್ರತಿಮ ಶೂರನಾದ ಅಂತೋಣಿ ತಂಗಿನ ಕಿಡ್ನಾಪ್ ಮಾಡೋದ? ನೋ ವೇ, ಸಾಧ್ಯವಿಲ್ಲದ ಮಾತು. ನಾಟ್ ಇಂಪಾಸಿಬಲ್. ಅವನೇನಾದ್ರೂ ಈ ಭೂಮಿ ಮೇಲೆ ಮತ್ತೊಮ್ಮೆ ಹುಟ್ಟಿ ಬರ್ಬೇಕು, ಅಂತವನೇನಾದ್ರೂ ನನ್ನ ಕಿಡ್ನಾಪ್ ಮಾಡ್ಬೇಕು ಅನ್ನೋದಾದ್ರೆ ಅವನಿಗೆ 2 ಗುಂಡಿಗೆ ಇರ್ಬೇಕು, ಗೊತ್ತಾ? 2 ಗುಂಡಿಗೆ ಇರ್ಬೇಕಾ? ಈ ಭೂಮಿಯ ಮೇಲೇನು ಈ ತ್ರಿಭುವನದಲ್ಲಿ ಹುಟ್ಟಿಲ್ಲ ಬಿಡು. ಯಾಕನು ಹಾಗಂತ ಇದ್ರ? ನಾನು 2 ಗುಂಡಿಗೆ ಅಂತ ಹೇಳಿದ್ದು ಬೇರೆ ಯಾರಿಗೂ ಅಲ್ಲ, ನಿಮಗೆ. ಇದೇನಿದು ಮ್ಯಾನ್ ಆಫ್ ದಿ ಅವಾರ್ಡ್ ತೆಗೆದುಕೊಂಡ್ರು ನೀವೇ ಹಂಗನ್ಬಿಟ್ರೆ ಒಂದೇ ಹೇಗೆ? ಮ್ಯಾನ್ ಆಫ್ ದಿ ಇಯರ್ ಈ ಅವಾರ್ಡ್ ಪಡೆಯೋಕೆ ಸ್ಫೂರ್ತಿ ಯಾರು ಗೊತ್ತೇ? ಯಾರು? ಬೇರೆ ಯಾರು ಅಲ್ಲ ಪ್ರೇಮ, ನಿನ್ನೆದುರು ನಿಂತು ಮಾತನಾಡುತ್ತಿರುವ ಈ ನನ್ನ ಹೃದಯ ಪ್ರೀತಿ ತೋರಿದ ಪ್ರೀತಿ ನಾನು ಈ ಅವಾರ್ಡ್ ಪಡೆಯೋಕೆ ಸ್ಫೂರ್ತಿ. ಈ ದೇವಿ ನನ್ನಲ್ಲಿ ಪ್ರೀತಿ ಕಟಾಕ್ಷ ತೋರಿ ನನ್ನ ಎದೆಯಲ್ಲಿ ನನ್ನ ದೇಹದ ಪ್ರತಿಯೊಂದು ತುಂಡುಗಳಲ್ಲಿ ಗುರಿ ಸಾಧಿಸುವ ಛಲತುಂಬಿದ ಮೇಲೆಯೇ ನಾನು ಅವಾರ್ಡ್ ಪಡೆದಿದ್ದು. ಈ ಸನ್ಮಾನ ಸಂತಸಕ್ಕೆಲ್ಲ ಕಾರಣ ನೀನೇ ಪ್ರೇಮ, ನೀನೇ. ಅತಿಯಾಗಿ ನನ್ನ ಹೋಗಿಬೇಡಿ. ನಿಮ್ಮ ಕ್ರಿಕೆಟ್ ಮ್ಯಾಚ್ ಎಲ್ಲಿ ಅಂತ ಹೇಳಲೇ ಇಲ್ಲ? ನಾಳೆನೆ ಮೇಡಮ್, ಚಿತ್ರದುರ್ಗದ ವೀರವನಿತೆ ಹೋಗುವ ಕ್ರೀಡಾಂಗಣದಲ್ಲಿ. ಯಾಕೆ ಮೇಡಮ್, ನೀವು ಬರ್ತೀರೋ? ನಾನು ಬರುವುದ? ಅದು ಸಾಧ್ಯವೇ ಇಲ್ಲ. ನೋಡಿ, ಆ ಕ್ರಿಕೆಟ್ ಮ್ಯಾಚ್ ನ ಟಿವಿಲಿ ನೋಡಿ ಖುಷಿ ಪಡುವಷ್ಟ ಆ ಸಂತೋಷವನ್ನ ಆ ದೇವರು ನನಗೆ ಕರುಣಿಸಿದ್ದಾನೆ ಹೊರತು ನೀವು ಕ್ರಿಕೆಟ್ ಆಡುವಂತ ಸ್ಟೇಡಿಯಂಗೆ ಬಂದು ಅಲ್ಲಿ ನೋಡುವಂತ ಭಾಗ್ಯವನ್ನ ಆ ದೇವರು ಇನ್ನೂ ಕರುಣಿಸ್ತಾನೆ. ಇಷ್ಟಕ್ಕೆಲ್ಲ ಬೇಜಾರಾಗದ ಹುಚ್ಚಿ, ನೀನು ನನ್ನ ಆಟವನ್ನು ಸ್ಟೇಡಿಯಂನಲ್ಲಿ ನೋಡಬೇಕು ಅಷ್ಟೇ ತಾನೆ. ನಾಳೆನೇ ನಿನ್ನ ಆಸೆಯನ್ನು ಪೂರೈಸುತ್ತೇನೆ ನೋಡು. ಇಲ್ಲ ಮನೋಜ್, ಅಣ್ಣ ಎಸ್ಟೇಟ್ ಅಂತ ಹೋಗಿದ್ದಾನೆ. ಅವನು ಬಂದ ತಕ್ಷಣ ನನ್ನಲ್ಲಿ ಏನಾದ್ರೂ ನೋಡ್ಲಿಲ್ಲ ಅಂತಂದ್ರೆ ನನ್ನ ನೋಡದೆ ಇದ್ರೆ ದೊಡ್ಡ ರಾಂದಾಂತನೆ ಮಾಡ್ಬಿಡ್ತಾನೆ ಅಷ್ಟೇ. ಅಣ್ಣ 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 ಸಾಕು ಮಾಡು ನಿನ್ನ ಬಣ್ಣದ ಮಾತನ್ನ. ನೀನೇನು ನಿನ್ನ ಅಣ್ಣನನ್ನು ಕೇಳಿ ಪ್ರೀತಿ ಮಾಡಿದೆಯೋ ಇಲ್ಲ ನಿನ್ನ ಸ್ವಂತ ಬುದ್ಧಿಯಿಂದ ಪ್ರೀತಿ ಮಾಡಿದೆಯೋ ಗೊತ್ತಾಗುತ್ತಿಲ್ಲ. ಅಲ್ಲ ಪ್ರೇಮ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದುರಬಾರದು ಅನ್ನುವ ಅಂಶವಾಣಿನ ಕೇಳಿಲ್ಲವೇನು? ಆ ಧೈರ್ಯ ನಿನ್ನಲ್ಲಿದ್ದರೆ ನಾಳೆನೇ ಬಾ ನನ್ನ ಜೊತೆ. ನೀವು ಹೇಳುದನ್ನು ನಿಜ, ಆದ್ರೆ ನನಗೊಬ್ಬ ಸೋದರ ಮಾವ ಇದ್ದಾನೆ. ಅವನ ಹೆಸರು ಸಂಜು ಅಂತ. ಅವನೇ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಇಂಥ ಸಮಯದಲ್ಲಿ ನಾನು ನೀನು ತಿರುಗಾಡೋದೇನಾದ್ರೂ ನಮ್ಮಣ್ಣ ನೋಡಿದ್ದೆ ಆದ್ರೆ ನಮ್ಮಿಬ್ಬರ ಪ್ರೀತಿಗೆ ಎಲ್ಲಿ ಕಲ್ಲು ಬೀಳುತ್ತೋ ಅನ್ನೋ ಆತಂಕ ಬರೀ ನನ್ನಲ್ಲಿ ಕಾಡ್ತಾ ಇದೆ. ಏನು ನಮ್ಮ ಪ್ರೀತಿಗೆ ಅಡ್ಡಿಪಡಿಸುತ್ತಾರ? ನಮ್ಮ ಪ್ರೀತಿಗೆ ಅಡ್ಡಿಪಡಿಸಲಿಕ್ಕೆ ನಿಮ್ಮ ಅಣ್ಣ ಏನು
ನಮ್ಮ ಸೇರಿ ಪ್ರೀತಿ ಮಾಡಿದ ಮೇಲೆ ಅವನು ಹುಟ್ಟಿರೋದು. ಪ್ರೇಮ, ಪ್ರೀತಿ ಇಲ್ಲದೆ ಈ ಜಗತ್ತಿನಲ್ಲಿ ಯಾವ ಪ್ರಾಣಿನೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಯುಗದಿಂದ ಯುಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಹರಿಯುವ ಈ ಪ್ರೀತಿ ನದಿಗೆ ಅಣೆಕಟ್ಟು ಕಟ್ಟುವ ಭೂಪ ಈ ಭೂಮಿಯ ಮೇಲೆ ಹುಟ್ಟಿಲ್ಲ. ಒಂದು ವೇಳೆ ನಿಮ್ಮ ಅಣ್ಣ ನಮ್ಮ ಪ್ರೀತಿ ಸಾಗರಕ್ಕೆ ವಿಷ ಬೆರೆಸುವ ಪ್ರಯತ್ನ ಪಟ್ಟರೆ ಅವನನ್ನ ಜೀವ ಸಹಿತ ಬಿಡುವುದಿಲ್ಲ ಈ ನಿನ್ನ ಪ್ರಿಯತಮ. ಮನು, ಅಲ್ಲಿ ಹರಿತಿರುವ ನದಿ ನೋಡು, ಆ ಹೋಗಿ ಸೇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಯಾವ ನದಿ ಬಂದು ಸೇರ್ಕೊಳ್ಳುತ್ತೆ ಅನ್ನೋದು ಅದಕ್ಕೂ ಗೊತ್ತಿಲ್ಲ. ಅದರಂತೆ ನನ್ನ ನಿನ್ನ ಪ್ರೀತಿ ಪವಿತ್ರವಾದ ತುಂಗಭದ್ರ ನದಿಯಂತೆ. ಆ ನದಿಯನ್ನ ಬೇರ್ಪಡಿಸೋದಕ್ಕೆ, ನಮ್ಮ ಪ್ರೀತಿಯನ್ನ ಬೇರ್ಪಡಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲದ ಮಾತು. ಪ್ರೇಮ, ಈ ನಮ್ಮ ಪ್ರೀತಿಯನ್ನ ತುಂಗಭದ್ರ ನದಿಗೆ ಹೋಲಿಸಿತು. ಈಗ ನಿನ್ನನ್ನು ಹೇಗೆ ಕೊಂಡಾಡಬೇಕಾಗುತ್ತೋ, ಹೇಗೆ ಕೊಂಡಾಡಬೇಕೋ ಗೊತ್ತಾಗುತ್ತಿಲ್ಲ. ಈಗ ನನ್ನಲ್ಲಿ ಉಕ್ಕಿ ಬರುತ್ತಿರುವ ಆನಂದಕ್ಕೆ ಹಕ್ಕಿಯಂತೆ ಮುಗಿಲೆತ್ತರಕ್ಕೆ ಆಡಬೇಕು ಅನ್ಸುತ್ತೆ. ಜಿಂಕೆಯಂತೆ ಜಿಗಿಯಬೇಕು ಅನ್ಸುತ್ತೆ ಕಣೆ. ಹಾಗಾದ್ರೆ ಇನ್ನೀಗೆ ತಡ ಮಾಡ್ತೀರ, ನೀವು ಎಷ್ಟು ಗಂಟೆ ಆಗ್ಬಿಡಿ.
ಕಾಣದಂತೆ ಮಾಯೋದಣೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಮಾಯೋದಣೋ ನಮ್ಮ ಶಿವ ಕೈಲಾಸ ಜೈ ಬಸವನ ಬಲಿ ಆಂಜನೇಯ ಸ್ವಾಮಿ ಒದ್ದಿಕೆರೆ ಸಿದ್ದಪ್ಪ ಕೊಳಳಿ ಕೆಂಚ ಕಾಟಲಿಂಗೇಶ್ವರ ಈ ಸಂಚಾರಕ್ಕೆ ಬೇಕು ವಯ್ಯಾರೆ ಬೈಬಾಳ ಅದಕ್ಕಾಗಿ ಹಾಕಿದ್ನೆ ಆವಡಿಗೆ ಆ ಬಂಗ ಸಿಂಗ ನಾನು ಮಾಡ್ತೇನೆ ಸರಿಯಾಗಿ ಪಾಠ ಜೈ ಜೈ ನಾಗಪ್ಪ ರಾಣಿ ಬಂದು ಎಡಿ ಎತ್ತಿ ಆಡಪ್ಪ ಕಣ್ಬಿಟ್ಟು ನೋಡಪ್ಪ ಇಲ್ಲಾಂದ್ರೆ ಬೀದಿಗೆ ಬಿಚ್ಚಿಸ್ಬಿಡ್ತೀನಿ. ಏ ಅಮಲ್ಲ ಲೊಂಗಿ ಬಿಚ್ಚಿ ಪೊಂಗಿ ಊದೆ ಹೊಟ್ಟಿನ ಮೇಲೆ ಹಾವು ಆಮೇಲೆ ಆಗುತ್ತಾನೆ ಸಾವು. ಅಲ್ಲ ನನ್ನ ಜೊತೆ ಗುದ್ದಾಡಿ ಗೆದ್ದಾಡಿ ಊರಷ್ಟೇ ಯಾಕ ಇಡೀ ನಮ್ ಸುತ್ತಮುತ್ತ ಹಳ್ಳಿಗೆ ಯಾರು ಇಲ್ಲ ಅಂದ್ರೆ ನೀನ್ ನೋಡ್ಬಿಡೋಣ ನೋಡ್ಬಿಡಲ್ಲ ಏಮಮ್ಮ ನಂತವ್ರ
ಸಂಗಡಕ್ಕೆ ಗುಡ್ಡಾಡಕ್ಕೆ ಬಂದಿಲ್ಲವೇ ಆ ಬುಟ್ಟಲ್ಲಿರೋ ನನ್ನ 4 ಜನಗೆ ಒಂದ್ ಬಟ್ಟಲು ನಾನು ಕಟ್ಬಿಡು ಇಲ್ಲಿ ತರಾಶಿ ಒಂದ್ ಹೋಗ್ಬಿಡ್ತೇನೆ ಹಾಲು ಹಾ. ಯಾಕೆ ಹಣ್ಣು ಬೇಡ ಹಣ ಬೇಡ ಹಾಲು ಕೊಡವ ಇನ್ನು ಹಾಲಿಲ್ಲ ಹಾ. ಬಂದ ಬರೋದು. ಅಯ್ಯೋ ಹಂಗಾದ್ರೆ ನೀವು ಅವರಿವರ ಹತ್ರ ಕ್ಷೇತ್ರ ಹಾಲು ಯಾಕೆ ನಿಮ್ಮ ಮನೆ ಒಳಗೆ ಕರೆಯಕಂತ ಹಸಿ ಕಟ್ಕೊಂಡಿಲ್ಲ ನೀವು ಇಲ್ಲಿ ಕಣಪ್ಪ ತೆರತಿನ ನನ್ನ ಮಹಾರಾಯ ಹೌದು. ನಮ್ಮ ಮನೆಗ ಹೆಣ್ಣು ಹಸು ಅನ್ನೋದು ಇಲ್ಲ ಇನ್ನೆಲ್ಲಿಂದ ತಗೊಂಡು ಬರ್ಲಿ ನಿನಗ ಹಾಲು ಹಂಗಾದ್ರೆ ನೀವು ಯಾವ ರಾಶಿಯವರು ಗಂಡು ರಾಶಿಯರ ಇಲ್ಲ ಹೆಣ್ಣು ರಾಶಿಯರ ಹಂಗಾದ್ರೆ ಸೀರೆ ಬಿಚ್ಚಿ ಲುಂಗಿ ಉಟ್ಟು ನನ್ನ ಜೊತೆ ಬಾ ಒಂದು ಹಿಡ್ದು ಕೊಟ್ಬಿಡ್ತೀನಿ ಆರಾಮ್ ಊರು ಸುತ್ಕೊಂಡು ಹೋಗ್ಬಿಡ್ತಾವ ಏನಂದ್ರೆ ನಾನು ಹಿಡಿದುತ್ತೆ ಡ್ರೆಸ್ ಬಿಟ್ಟು ಲುಂಗೋಡಿಗೆ ಬೇಕೆ ಹೌದು. ಅಯ್ಯ 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 ನಿನಗೆ ಏನು ಬಂದಿತ್ತಲೇ ವ್ಯವಸ್ಥೆ ನನ್ನ ಮಗನೇ ಬಿಗ್ನಾಸ್ ನನ್ನ ಮಗನೇ ಗತ್ತ ನನ್ನ ಮಗನೇ ಡೈಲಾಗ್ ಬರ್ತದೆ ಪಾಪ ಸುಂದರ ಮಗ ಮೇ ಹುಡುಗಿ ಒಂದ್ ಸ್ವಲ್ಪ ಹುಷಾರು ಮಗ ಮತ್ ನೀನೆ ನಮ್ಮ ಅಪ್ಪನೇ ಚೆನ್ನಾಗಿದ್ದೇನು ಇಲ್ಲ ನಿನ್ನ ಮಲಲ್ಲಿ ಕುಡಿಸ್ಬೇಡ ಯಾಕಲ್ಲ ತಡಿಯವ್ವ ಇನ್ನ ಐತಿ ಇನ್ನ ಐತಿ ಹಾ ಮಗ ಮತ್ ಕೇಳ್ತೀಯ ಅಲ್ಲವ ನೀನ್ ಮಲೆಯಲ್ಲಿ ಕುಡಿಸ್ಬೇಡ್ತಿದ್ದಿಲ್ಲಪ್ಪ ಅಂದ್ರೆ ನೀನು ಸೊಮ್ಮನ ನಾನು ಹೇಳಿದ ಕೊಟ್ಟು ಆರಾಮ್ ಹೋಗ್ಬಿಡು ನಾನೇನು ಕೇಳೋದಿಲ್ಲ ಆಮೇಲೆ ನಿನ್ನ ಏನ ಬಾಯ ಗೋಳಪ್ಪನ ಗೂಡ್ ಕಿಕ್ಕೆ ಏನಂತೀರಿ ಮತ್ತ ಏನ್ ಮಾಡ್ತೀರಿ ಏನ್ ಮಾಡೋದವ ನೀನ್ ಮುಗಿಸ್ಬಿಡು ಈಗಲೇ ತೋರಿಸ್ತೀನಿ ನಾನು ತಗೋಣ ಏನಪ್ಪ ಅದು ಕವಾಡ ಹಾ? ನಾನು ಅವಾಗಿನ ನೋಡ್ತಾನಿದ್ದೀನಿ ಬಿಡ್ತೀನಿ 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 ಅಲ್ಲಿರೋ ನಿನ್ನ ಬಿಲದಲ್ಲಿ ನನ್ನ ನಾವೊಂದು ಬಿಟ್ಟು ಬಿಡ್ತೀನಿ ನೋಡು ಇವಾಗ ಏನ? ಆಗ ನೀನ್ ತಪ್ಪಾಯ್ತಂತ ನನ್ ಕಾಲ್ ಬಿಡ್ಕೊಂತೀಯ ಸ್ವಲ್ಪ ಎಷ್ಟು ಮಾಡಿ ನೋಡು ಹೌದು ಹೌದು ಏಯ್ ನಿಮ್ಮ ಅವ್ನ ನಾನು ಅವಾಗಿನ ನೋಡ್ತೀನಿ ಬರ ಬಟ್ಟದ ಬಿಡಕತ್ತೆ ಮಗನ ನಾನು ಬಿಡ್ತೀನಿ 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 ಬಿಟ್ಟು ನೋಡಿ ನಾನು ನೋಡ್ತೀನಿ ನೋಡಿಗ ಅದು ಸುಮ್ಮನೆ ಸುತ್ಕೊಂಡು ಮಲ್ಕೊಂಡೈತಿ ನಾನೇನಾದ್ರೂ ಸ್ವಲ್ಪ ಪುಂಗಿ ಊದಿ ಸೊನ್ನೆ ಮಾಡ್ದಂದ್ರೆ ಊರಿಗೆ ಬರೋದ್ ವಾರದಾಗೆ ಎಡೆ ಆಡಕ್ ನಿಂತು ನೀನು ಈ ಮನೆಯಿಂದ ಆಚೆ ಹೋಗು ಎಲ್ಲಿ ಹೋಗ್ಕೊಂಡ್ರು ಬಿಡಲ್ಲ ನಾನು ಅವಾಗಿನ ನೋಡ್ತಾನ ಇದೀನಿ ಬಿಡ್ತೀನಿ ಬಿಡ್ತೀನಿ ಅನ್ನೋ ಮಗ ಬಿಡುವಲ್ಲಿ ಬಿಟ್ಟು ನೋಡು ಅದೇನು ಕರ್ರಗೆ ಆತೋ ಮುದಿಗೆ ಆತೋ ತಪ್ಪಿಗೆ ಆತೋ ನಾನು ನೋಡ ಬಿಡ್ತೀನಿ ನನಗೆ ತೋರ್ಸಾರಿ ನನ್ನ ಆಗಪ್ಪನ್ನ ತೋರ್ಸಿಲ್ಲ ಆರಾಡ್ದು ನಾನು ಹೇಳ್ತಾ ರಾಣಿ ಅಲ್ಲಿಗೆ ನೋಡು ಪಣಿ ಈ ಬುಟ್ಟಿ ಹೊಟ್ಟೆ ಹಿಡಿದು ಕಣ್ ತುಂಬ ನೋಡಿ ನಮ್ಮ ಅಕ್ಕನ ಮಠದಲ್ಲಿ ಏನಂದ್ರೆ